ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಸೆಟ್ 2024 GK ಪೇಪರ್ ಸೊಲ್ಯೂಷನ್ ಕಂಟಿನ್ಯೂಷನ್ ಪಾರ್ಟ್ನ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ವಯಂ ಪೋರ್ಟಲ್? ಅಂದರೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ನಲ್ಲಿ ಯಾವ್ಯಾವುದು ಸ್ವಯಂ ಪೋರ್ಟಲ್ನ ಗುಣಲಕ್ಷಣಗಳು ಅಂತ ಕೊಟ್ಟಿದ್ದಾರೆ. ಆಪ್ಷನ್ 1, ಪ್ರಮೋಟಿಂಗ್ ಹೈ ಕ್ವಾಲಿಟಿ ಎಜುಕೇಶನ್ ಓನ್ಲಿ ಅಟ್ ದ ಸ್ಕೂಲ್ ಲೆವೆಲ್. ಇದರಲ್ಲಿ ಏನು ಮಾಡಿದ್ದಾರೆ, ಓನ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ನೆಗೆಟಿವ್ನ ಇಂಡಿಕೇಟ್ ಮಾಡ್ತಿದೆ. ಸೊ ಈ ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ. ಅಂದರೆ ಸ್ವಯಂ ಪೋರ್ಟಲ್ ಕೇವಲ ಶಾಲಾ ಹಂತದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಉತ್ತೇಜಿಸುತ್ತೆ ಅಂತ. ಸೊ ಅದು ರಾಂಗ್ ಆಗಿದೆ. ದೆನ್ ದ ನೆಕ್ಸ್ಟ್ ಆಪ್ಷನ್ ಈಸ್ ಇಂಪ್ರೂವಿಂಗ್ ಆಕ್ಸೆಸ್ ಟು ಹೈ ಕ್ವಾಲಿಟಿ ಎಜುಕೇಷನ್. ಅಂದರೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಇದು ಒದಗಿಸುತ್ತೆ ಅಂತ. ಸೊ ಇದು ರೈಟ್ ಆಗಿದೆ. ದೆನ್ ದ ನೆಕ್ಸ್ಟ್ ಆಪ್ಷನ್ ಈಸ್ ಗ್ರೂಪ್ DTH ಚಾನಲ್ ಫಾರ್ ಪ್ರಮೋಟಿಂಗ್ ಹೈಯರ್ ಎಜುಕೇಷನ್. ಅಂದರೆ ಉನ್ನತ ಶಿಕ್ಷಣವನ್ನು ಉತ್ತೇಜಿಸಲು DTH ಚಾನಲ್ಗಳ ಗುಂಪುಗಳನ್ನು ರಚಿಸಲು ಇದು ಸಹಾಯ ಮಾಡುತ್ತೆ. ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಫೋರ್ತ್ ಆಪ್ಷನ್, ಸೆಲ್ಫ್ ಅಸೆಸ್ಮೆಂಟ್ ಈಸ್ ನಾಟ್ ಪಾಸಿಬಲ್. ಅಂದರೆ ಸ್ವಮೌಲ್ಯ ಮಾಪನ ಇದರಲ್ಲಿ ಸಾಧ್ಯ ಇಲ್ಲ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2. Second and third statement are right. The characteristics of Swayam portal is improving access to high quality education. Group DTH channel for promoting higher education. Then the next question is, match the following. List 1 and list 2 ಇದರಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ A, ಟ್ರಯಲ್ ಆ್ಯಂಡ್ ಎರರ್. ಆಪ್ಷನ್ B, ಕ್ಲಾಸಿಕಲ್ ಕಂಡೀಷನಿಂಗ್. ಆಪ್ಷನ್ C, ಆಪರೆಂಟ್ ಕಂಡೀಷನಿಂಗ್. ಆಪ್ಷನ್ D, ಲರ್ನಿಂಗ್ ಬೈ ಇನ್ಸೈಟ್. ಇದರಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಅನ್ನೋದು ಪ್ರಾಕ್ಟೀಸ್ ರೆಡ್ಯೂಸಿಂಗ್ ಮಿಸ್ಟೇಕ್ಸ್ ಅನ್ನು ಒಳಗೊಂಡಿರುತ್ತೆ. ಕ್ಲಾಸಿಕಲ್ ಕಂಡೀಷನಿಂಗ್ ಅನ್ನೋದು ಆರ್ಟಿಫಿಷಿಯಲ್ ಸ್ಟಿಮ್ಯುಲ್ ಈಸ್ ಯೂಸ್ಡ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪರೇಟಿಂಗ್ ಕಂಡೀಷನಿಂಗ್ ರೀಎನ್ಫೋರ್ಸ್ಮೆಂಟ್ ಈಸ್ ಯೂಸ್ಡ್ ಫಾರ್ ಲರ್ನಿಂಗ್. ಲರ್ನಿಂಗ್ ಬೈ ಇನ್ಸೈಟ್ ಕಾಗ್ನಿಟಿವ್ ಎಬಿಲಿಟೀಸ್ ಆರ್ ಯೂಸ್ಡ್ ಫಾರ್ ಲರ್ನಿಂಗ್. ಪ್ರೀವಿಯಸ್ ಕ್ವೆಶ್ಚನ್ ಅಲ್ಲಿ ಸ್ವಯಂ ಅಂತ ಕೊಟ್ಟಿದ್ದಾರೆ. ಸ್ವಯಂ ಫುಲ್ ಫಾರ್ಮ್ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸ್ವಯಂ? ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಿಕಾಸ್ ಇದನ್ನ ತುಂಬಾ ಕ್ವಶನ್ ಪೇಪರ್ ಅಲ್ಲಿ ಕೇಳಿದರೆ ಸ್ವಯಂ ಸ್ಟ್ಯಾಂಡ್ಸ್ ಫಾರ್ ಅಂತ ಕ್ವಶನ್. ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. Then the next question is, the provision of earning credits from optional and elective courses was introduced in higher education by which of the following? ಅಂದರೆ ಉನ್ನತ ಶಿಕ್ಷಣದಲ್ಲಿ ಐಚ್ಛಿಕ ಮತ್ತು ಆಯ್ಕೆ ಕೋರ್ಸ್ಗಳ ಮೂಲಕ ಕ್ರೆಡಿಟ್ಗಳನ್ನು ಗಳಿಸಲು ಅವಕಾಶ ನೀಡಿರುವುದು ಯಾವುದು ಇದರಲ್ಲಿ ಈ 4 ಆಪ್ಷನ್ಸ್ ಅಲ್ಲಿ ಅಂತ. ಆಪ್ಷನ್ 1, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್. ಆಪ್ಷನ್ 2, MOOCs on Swayam portal. Option 3, choice based credit system. Option 4, BO courses. Here MOOC stands for massive open online courses. Here Swayam stands for study web across young aspiring minds. So the right answer for this question is choice based credit system. ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅನ್ನೋದು ಉನ್ನತ ಶಿಕ್ಷಣದಲ್ಲಿ ಐಚ್ಛಿಕ ಮತ್ತು ಆಯ್ಕೆ ಕೋರ್ಸ್ಗಳ ಮೂಲಕ ಕ್ರೆಡಿಟ್ ಅನ್ನ ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಮ್ಯಾಚ್ ದ ಫಾಲೋಯಿಂಗ್. ಲಿಸ್ಟ್ 1 ಕೊಟ್ಟಿದ್ದಾರೆ, ಲಿಸ್ಟ್ 2 ಕೊಟ್ಟಿದ್ದಾರೆ. ಆಪ್ಷನ್ A, ಹಿಸ್ಟಾರಿಕಲ್ ರಿಸರ್ಚ್. ಆಪ್ಷನ್ B, ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಆಪ್ಷನ್ C, ಸರ್ವೆ ಮೆಥಡ್. ಆಪ್ಷನ್ D, ಆಕ್ಷನ್ ರಿಸರ್ಚ್. ಇದರಲ್ಲಿ ಹಿಸ್ಟಾರಿಕಲ್ ರಿಸರ್ಚ್ ಅಂದರೆ ಇನ್ ದ ನೇಮ್ ಇಟ್ ಸೆಲ್ಫ್ ಇಟ್ ಸಜೆಸ್ಟ್ ಪಾಸ್ಟ್ ಇವೆಂಟ್ಸ್. ಇದರಲ್ಲಿ ಏನು ಕೊಟ್ಟಿದ್ದಾರೆ, ಸ್ಟಡಿಂಗ್ ದ ಪಾಸ್ಟ್ ಇವೆಂಟ್ಸ್ ಆ್ಯಂಡ್ ಎಕ್ಸಾಮಿನಿಂಗ್ ದ ಅಪ್ಲಿಕೇಶನ್ ಟು ದ ಪ್ರೆಸೆಂಟ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಆಲ್ರೆಡಿ ಮ್ಯಾಚ್ ಮಾಡಿದ್ದೀನಿ. ಅಂದರೆ ಪಾಸ್ಟ್ ಇವೆಂಟ್ನ ಬೇಸಿಸ್ ಆಗಿ ತಗೊಂಡು ಆ್ಯಂಡ್ ಪ್ರೆಸೆಂಟ್ ಇವೆಂಟ್ನ ನಾವು ಎಕ್ಸಾಮಿನ್ ಮಾಡುವಂಥದ್ದಾಗಿರುತ್ತೆ ಹಿಸ್ಟಾರಿಕಲ್ ರಿಸರ್ಚ್ ಅಂದರೆ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅನ್ನೋದು ಯಾವಾಗಲೂ ಕಂಟ್ರೋಲ್ಡ್ ಮತ್ತು ಮ್ಯಾನಿಪ್ಯುಲೇಟೆಡ್ ಆಗಿರುವಂತಹ ಸಿಚುವೇಶನಲ್ಲಿ ಪ್ಲೇಸನ್ನು ತಗೊಳುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4, ದ ವೇರಿಯೇಬಲ್ಸ್ ಆರ್ ಕಂಟ್ರೋಲ್ಡ್ ಆ್ಯಂಡ್ ಮ್ಯಾನಿಪ್ಯುಲೇಟೆಡ್.
ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ ವೇರಿಯೇಬಲ್ಗಳು ಕಂಟ್ರೋಲ್ಡ್ ಮತ್ತು ಮ್ಯಾನಿಪುಲೇಟೆಡ್ ಕಂಡೀಷನಲ್ಲಿ ಇರುತ್ತೆ. ದೆನ್ ಸರ್ವೆ ಮೆಥಡ್ ಅಂದರೆ ಗ್ಯಾದರಿಂಗ್ ಡಾಟಾ ಫ್ರಮ್ ಎ ಲಾರ್ಜ್ ನಂಬರ್ ಆಫ್ ಕೇಸಸ್ ಅಟ್ ಅ ಪರ್ಟಿಕ್ಯುಲರ್ ಟೈಮ್. ಲಾರ್ಜ್ ನಂಬರ್ ಆಫ್ ಕೇಸಸ್ಸಿಂದ ಡಾಟಾವನ್ನು ಕಲೆಕ್ಟ್ ಮಾಡೋದು ಅಟ್ ಎ ಪರ್ಟಿಕ್ಯುಲರ್ ಟೈಮಲ್ಲಿ ಆಗಿರುತ್ತೆ. ನೆಕ್ಸ್ಟ್ ಆ್ಯಕ್ಷನ್ ರಿಸರ್ಚ್ is nothing but the researcher find the solution by considering his or her group as the sample. ಅಂದರೆ ರಿಸರ್ಚರ್ ಸೊಲ್ಯೂಷನ್ನ ಫೈಂಡ್ ಮಾಡ್ತಾನೆ. ಹೇಗೆ ಅಂದರೆ ಅವನದೇ ಆದ ಗ್ರೂಪನ್ನು ಕನ್ಸಿಡರ್ ಮಾಡಿ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ತಾನೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3. ದೆನ್ ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಕಂಡಕ್ಟಿಂಗ್ ರಿಸರ್ಚ್? Option 1 data collection, option 2 data analysis, option 3 formulating a research question, option 4 writing the literature review. Choose the correct answer from the following codes ಅಂತ ಕೊಟ್ಟಿದ್ದಾರೆ. ನಾವು ಇದರಲ್ಲಿ ರೈಟ್ ಸೀಕ್ವೆನ್ಸ್ ಅಂದರೆ ರಿಸರ್ಚ್ ಅನ್ನು ಕಂಡಕ್ಟ್ ಮಾಡುವಂಥ ರೈಟ್ ಸೀಕ್ವೆನ್ಸ್ ಅನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ನಾವು ರಿಸರ್ಚ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡ್ತೀವಪ್ಪ ಅಂದರೆ ಫಾರ್ಮ್ಯುಲೇಟಿಂಗ್ ರಿಸರ್ಚ್ ಕ್ವೆಶ್ಚನ್ ಏರಿಯನ್ನು ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ರೈಟಿಂಗ್ ದ ಲಿಟ್ರೇಚರ್ ರಿವ್ಯೂ. ಫಸ್ಟು ರಿಸರ್ಚ್ ಕ್ವೆಶ್ಚನ್ನ ಪ್ರಿಪೇರ್ ಮಾಡ್ತೀವಿ, ನೆಕ್ಸ್ಟ್ ಲಿಟ್ರೇಚರ್ ರಿವ್ಯೂವನ್ನು ರೈಟ್ ಮಾಡ್ತೀವಿ, ನೆಕ್ಸ್ಟ್ ಏನು ಮಾಡ್ತೀವಿ ಡಾಟಾವನ್ನು ಕಲೆಕ್ಟ್ ಮಾಡ್ತೀವಿ, ನೆಕ್ಸ್ಟ್ ಡಾಟಾನ ಅನಲೈಸ್ ಮಾಡ್ತೀವಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಆಲ್ಮೋಸ್ಟ್ ಆಲ್ ಕ್ವೆಶ್ಚನ್ ಪೇಪರಲ್ಲಿ ಇದು ರಿಪೀಟ್ ಆಗಿದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಗೇನಾದರೂ ಕನ್ಫ್ಯೂಷನ್ ಆಯಿತು ಅಂದರೆ ಇದರಲ್ಲಿ ಒಂದು ಹಿಂಟ್ ಇದೆ. ಏನಂದರೆ ಯಾವಾಗಲೂ ಡಾಟಾ ಕಲೆಕ್ಷನ್ ಆದಮೇಲೆ ಡಾಟಾ ಅನಾಲಿಸಿಸ್ ಬರುತ್ತೆ. ಸೊ ಫಸ್ಟ್ ಆಪ್ಷನ್ ಆದಮೇಲೆ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಬರಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಫಸ್ಟ್ ಆಪ್ಷನ್ ಆದಮೇಲೆ ಸೆಕೆಂಡ್ ಆಪ್ಷನ್ ಬರುವಂಥದ್ದು ಅಂದರೆ ಆಪ್ಷನ್ 3. ಸೊ ದ ರೈಟ್ ಆನ್ಸರ್ ದಿಸ್. ಇಫ್ ಇನ್ ಕೇಸ್ ನಿಮಗೆ ಕನ್ಫ್ಯೂಷನ್ ಆಯಿತು ಅಂದರೆ ಮಾತ್ರ ಈ ಮೆಥಡ್ನ ಫಾಲೋ ಮಾಡಿ, ಇಲ್ಲಾಂದರೆ ಇದನ್ನ ಕರೆಕ್ಟಾಗಿ ನೋಡ್ಕೊಂಡು ಹೋಗಬೇಕಾಗತ್ತೆ. ಪ್ರಾಜೆಕ್ಟ್ ವರ್ಕನ್ನು ಮಾಡಿದವರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ, ಅವರು ಈಸಿಯಾಗಿ ಈ ಕ್ವೆಶ್ಚನನ್ನು ಸಾಲ್ವ್ ಮಾಡ್ಬೋದು. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲ್ಯಾಂಗಿಟ್ಯೂಡಿನಲ್ ಸ್ಟಡೀಸ್? There are 4 options are given below. Option 1 studying cross-sectional relationships. Option 2 studying different subject over a time. Option 3 studying different subject at a same time. Option 4 studying the same subject over a time. The right answer is option 4 studying the same subject over a time. It is the characteristics of longitudinal studies. Then the next question is plagiarism in research involves. ರಿಸರ್ಚ್ ಅಲ್ಲಿ ಪ್ಲಾಗರಿಸಮ್ ಏನನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ 1 ಯೂಸಿಂಗ್ ಅದರ್ಸ್ ಐಡಿಯಾಸ್ ಆ್ಯಂಡ್ ವರ್ಕ್ ವಿತೌಟ್ ಪ್ರಾಪರ್ ಅಟ್ರಿಬ್ಯೂಷನ್. ಆಪ್ಷನ್ 2 ಕೊಲಾಬರೇಟಿಂಗ್ ವಿತ್ ಫೆಲೋ ರಿಸರ್ಚರ್ ಆನ್ ಅ ಪ್ರಾಜೆಕ್ಟ್. ಆಪ್ಷನ್ 3 ಇನ್ಕ್ಲೂಡಿಂಗ್ ಪರ್ಸನಲ್ ಒಪಿನಿಯನ್ಸ್ ಇನ್ ದ ಡಿಸ್ಕಷನ್ ಸೆಕ್ಷನ್. ಆಪ್ಷನ್ 4 ಪ್ರೊವೈಡಿಂಗ್ ಪ್ರಾಪರ್ ಸೈಟೇಷನ್ ಫಾರ್ ಆಲ್ ದ ಸೋರ್ಸಸ್ ಯೂಸ್ಡ್. ಅಂದರೆ ರಿಸರ್ಚ್ ವರ್ಕ್ ಮಾಡಿರ್ತಾರಲ್ವ, ಅದರಲ್ಲಿ ಪ್ಲಾಗರಿಸಮ್ ಚೆಕಿಂಗ್ ಅನ್ನೋದು ಒಂದು ಪ್ಲಾಗರಿಸಮ್ ಚೆಕಿಂಗ್ ಇರುತ್ತೆ. ಅದು ಏನನ್ನು ಒಳಗೊಂಡಿರುತ್ತೆ ಅಂದರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಪ್ರೊವೈಡಿಂಗ್ ಪ್ರಾಪರ್ ಸೈಟೇಷನ್ ಫಾರ್ ಆಲ್ ದ ಸೋರ್ಸಸ್ ಯೂಸ್ಡ್. ಅಂದರೆ ರಿಸರ್ಚ್ ಮಾಡಬೇಕಾದ್ರೆ ಯೂಸ್ ಮಾಡಿರುವಂಥ ಎಲ್ಲ ರಿಸೋರ್ಸ್ನ ಸರಿಯಾದ ಸೋರ್ಸಸನ್ನು ನಾವು ಒದಗಿಸಬೇಕಾಗತ್ತೆ. ಸೈಟೇಷನ್ ಎಷ್ಟು ಬಂದಿರುತ್ತೋ ಅಷ್ಟು ನಮ್ಮ ರಿಸರ್ಚ್ಗೆ ವ್ಯಾಲ್ಯೂಯನ್ನು ಹೊಂದಿರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4. ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್? ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವೆಶ್ಚನ್ ಆಗಿರುತ್ತೆ. ಆಲ್ಮೋಸ್ಟ್ ಆಲ್ ದ ಕ್ವೆಶ್ಚನ್ ಪೇಪರಲ್ಲಿ ಒಂದು ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಅನ್ನು ಕೇಳ್ತಾರೆ, ಇಲ್ಲ ನಾನ್ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಅನ್ನು ಕೇಳ್ತಾರೆ. ಇದು ಫಿಕ್ಸ್ಡ್ ಕ್ವೆಶ್ಚನ್ ಆಗಿರುತ್ತೆ. ನಾಟ್ ಅ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಕೇಳಿದ್ದಾರೆ. ನಾಟ್ ಅ ಪ್ರೊಬಬಿಲಿಟಿ ಅಂದರೆ ನಾನ್ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಆಗಿರುತ್ತೆ. ಆಪ್ಷನ್ 1 ರ್ಯಾಂಡಮ್ ಸ್ಯಾಂಪ್ಲಿಂಗ್, ಆಪ್ಷನ್ 2 ಸ್ನೋಬಾಲ್ ಸ್ಯಾಂಪ್ಲಿಂಗ್, ಆಪ್ಷನ್ 3 ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ಆಪ್ಷನ್ 4 ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್. ನೋಡಿ, ಇಲ್ಲಿ ನಾನು ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಮತ್ತು ನಾನ್ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಅನ್ನು ಬರೆದಿದ್ದೀನಿ ಟೈಪ್ಸನ್ನು.
ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಅಂದರೆ ಯಾವ್ದು ಬರುತ್ತೆ ಅಂದರೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಬರುತ್ತೆ, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಬರುತ್ತೆ, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಬರುತ್ತೆ, ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಬರುತ್ತೆ, ಮಲ್ಟಿವೇರಿಯೇಟ್ ಸ್ಯಾಂಪ್ಲಿಂಗ್ ಬರುತ್ತೆ. ಈ 5 ಸ್ಯಾಂಪ್ಲಿಂಗ್ ಟೈಪ್ಸನ್ನು ಬಿಟ್ಟು ಬೇರೆ ಯಾವುದು ಸಹ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಬರೋದಿಲ್ಲ. ಸೊ ಈ 5 ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇದು ಫಿಕ್ಸ್ಡ್ ಕ್ವಶನ್ ಆಗಿರುತ್ತೆ. ಸೊ ಇಲ್ಲಿ ನೀವು ಒಂದು ಕೋಡನ್ನು ರೆಡಿ ಮಾಡ್ಕೊಳ್ಬೋದು. ಅಂದರೆ ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳಿಕ್ಕೆ ನಾನು ಈ ಎಕ್ಸಾಮ್ಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಈ ಕೋಡನ್ನು ಯೂಸ್ ಮಾಡ್ಕೊಂಡಿದ್ದೆ, CMS³ ಅಂತ. ಇದರಲ್ಲಿ ಕ್ಲಸ್ಟರ್ ಮತ್ತು ಮಲ್ಟಿವೇರಿಯೇಟ್ಗೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಬಟ್ S³ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಬರುತ್ತೆ, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಬರುತ್ತೆ, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಬರುತ್ತೆ. ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ. ಇದನ್ನ ಕಲಿತ್ರೆ ಫಿಕ್ಸ್ 2 ಮಾರ್ಕ್ಸ್ ಬರುತ್ತೆ ಅಂತ. ಇದನ್ನ ಕರೆಕ್ಟಾಗಿ ನೋಡಿಕೊಂಡ್ರೆ ಫಿಕ್ಸ್ ಯು ವಿಲ್ ಗೆಟ್ 2 ಮಾರ್ಕ್ಸ್. ಈಗ ಇದರಲ್ಲಿ ನೋಡಿ, ನಾನ್ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ನ ಐಡೆಂಟಿಫೈ ಮಾಡಿಕೊಟ್ಟಿದ್ದಾರಲ್ವಾ. ಸೊ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂದರೆ ಅದು ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಆಗಿರುತ್ತೆ, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂದರೆ ಅದು ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಆಗಿರುತ್ತೆ, ಸ್ಟ್ರಾಟಿಫೈಡ್ ಅಂದರೆ ಅದು ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಆಗಿರುತ್ತೆ, ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂದರೆ ಅದು ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಆಗಿರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2. ನೆಕ್ಸ್ಟ್ ಇದರಲ್ಲಿ ಪ್ಯಾಸೇಜನ್ನು ಕೊಟ್ಟಿದ್ದಾರೆ, ಅದು ಈಸಿ ಇರುತ್ತೆ, ನೀವೇ ಓದ್ಕೊಂಡು ಮಾಡ್ಬೋದು. ಇನ್ ಕೇಸ್ ನಿಮಗೆ ಇದನ್ನ ಸಾಲ್ವ್ ಮಾಡಬೇಕಂದಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವೆಶ್ಚನ್ ಈಸ್, ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್? ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್, ಯಾವ್ಯಾವ ಎಲಿಮೆಂಟ್ಸ್ ಇರುತ್ತೆ ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಅಂತ. ಅಂದರೆ ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಅನ್ನು ಒಳಗೊಂಡಿರುತ್ತೆ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ದ ಆಪ್ಷನ್ಸ್ ಆರ್: ಆಪ್ಷನ್ 1 ಸೆಂಡರ್, ಎನ್ಕೋಡರ್, ಚಾನಲ್, ಡಿಕೋಡರ್ ಆ್ಯಂಡ್ ರಿಸೀವರ್. ಆಪ್ಷನ್ 2 ಸೋರ್ಸ್, ಮೆಸೇಜ್, ಚಾನಲ್ ಆ್ಯಂಡ್ ರಿಸೀವರ್. ಆಪ್ಷನ್ 3 ಸೆಂಡರ್, ಟ್ರಾನ್ಸ್ಮಿಟರ್, ನಾಯ್ಸ್ ಆ್ಯಂಡ್ ರಿಸೀವರ್. ಆಪ್ಷನ್ 4 ಸ್ಪೀಕರ್, ಸಬ್ಜೆಕ್ಟ್ ಆ್ಯಂಡ್ ಆಡಿಯನ್ಸ್. ಇದರಲ್ಲಿ ಕನ್ಫ್ಯೂಸ್ ಆಗಬೇಡಿ. ಸೆಂಡರ್, ಎನ್ಕೋಡರ್, ಚಾನಲ್, ಡಿಕೋಡರ್ ಆ್ಯಂಡ್ ರಿಸೀವರ್ ಮತ್ತು ಬೇರೆ ಆಪ್ಷನ್ಸ್ಗಳಲ್ಲಿ ಕ್ವಶನನ್ನು ಕರೆಕ್ಟಾಗಿ ಅದಕ್ಕೆ ಓದಬೇಕು. ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4, ಸ್ಪೀಕರ್, ಸಬ್ಜೆಕ್ಟ್ ಆ್ಯಂಡ್ ಆಡಿಯನ್ಸ್. Aristotle model of communication involve the element of speaker, subject and audience. Is according to Meherbian, the respective contribution of words, tone of voice and body language in overall communication are. ಅಂದರೆ ಮೆಹರ್ಬಿಯನ್ ರವರ ಪ್ರಕಾರ ಕಮ್ಯುನಿಕೇಶನ್ ಪ್ರೋಸೆಸ್ ಅಲ್ಲಿ ವರ್ಡ್ಸ್, ಟೋನ್ ಆಫ್ ವಾಯ್ಸ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಎಷ್ಟು ಕಾಂಟ್ರಿಬ್ಯೂಷನ್ ಇರಬೇಕನ್ನೋದನ್ನ ಇದು ಇಂಡಿಕೇಟ್ ಮಾಡುತ್ತೆ. 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಆಪ್ಷನ್ 1 38%, 7% ಆ್ಯಂಡ್ 55%. ಆಪ್ಷನ್ 2 7%, 38% ಆ್ಯಂಡ್ 55%. ಆಪ್ಷನ್ 3 55%, 38% ಆ್ಯಂಡ್ 7%. ಆಪ್ಷನ್ 4 38%, 55% ಆ್ಯಂಡ್ 7%. ಇಲ್ಲಿ ಏನು ಕೊಟ್ಟಿದ್ದಾರೆ, ವರ್ಡ್ಸ್ ಎಷ್ಟು ಇರಬೇಕು, ನೆಕ್ಸ್ಟ್ ಟೋನ್ ಆಫ್ ವಾಯ್ಸ್ ಎಷ್ಟು ಪರ್ಸೆಂಟೇಜ್ ಇರಬೇಕು, ನೆಕ್ಸ್ಟ್ ಬಾಡಿ ಲ್ಯಾಂಗ್ವೇಜ್ ಎಷ್ಟು ಪರ್ಸೆಂಟ್ ಇರಬೇಕಂತ ಕೊಟ್ಟಿದ್ದಾರೆ. ಅದು ಯಾರ ಪ್ರಕಾರ? ಮೆಹರ್ಬಿಯನ್ ಅವರ ಪ್ರಕಾರ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 7%, 38% ಆ್ಯಂಡ್ 55%. ಇದರಲ್ಲಿ ಮೆಹರ್ಬಿಯನ್ ರವರ ಪ್ರಕಾರ ವರ್ಡ್ಸ್ 7% ಇರಬೇಕಾಗತ್ತೆ, ಟೋನ್ ಆಫ್ ವಾಯ್ಸ್ 38% ಇರಬೇಕಾಗುತ್ತೆ, ನೆಕ್ಸ್ಟ್ ಬಾಡಿ ಲ್ಯಾಂಗ್ವೇಜ್ 55% ಇರಬೇಕಾಗತ್ತೆ. ಆಗ ಅದು ಸಕ್ಸಸ್ಫುಲ್ ಆಗಿರುವಂಥ ಕಮ್ಯುನಿಕೇಶನ್ ಪ್ರೋಸೆಸ್ ಆಗಿರುತ್ತೆ. Then the next question is, the communicative act of raising a hand in a classroom is the following type. Option 1 is emblem, option 2 illustrator, option 3 body manipulator, option 4 regulator. ಅಂದರೆ ಕ್ಲಾಸ್ ರೂಮಲ್ಲಿ ಈಗ ಯಾರಾದರೂ ಕ್ವಶನ್ ಕೇಳಿದ್ರು ಅಂದರೆ ಕೈ ಎತ್ತೋದು, ಅದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಕ್ವಶನನ್ನು ಕೇಳಿದ್ದಾರೆ. ಇದರಲ್ಲಿ ಎಂಬ್ಲೆಮ್ ಅಂದರೆ ಚಿಹ್ನೆ, ಇಲಿಸ್ಟ್ರೇಟರ್ ಅಂದರೆ ನಿರ್ದೇಶನವನ್ನು ಕೊಡುವಂಥದ್ದು, ಬಾಡಿ ಮ್ಯಾನಿಪ್ಯುಲೇಟರ್ ಅಂದರೆ ದೈಹಿಕ ಚಿಹ್ನೆ, ರೆಗ್ಯುಲೇಟರ್ ಅಂದರೆ ನಿಯಂತ್ರಕ ಆಗಿರುತ್ತೆ.
ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ 1 ಚಿಹ್ನೆ ಆಗಿರುತ್ತೆ. ದ ನೆಕ್ಸ್ಟ್ ಕ್ವಶನ್ ಈಸ್ ದ ಇನ್ಫಾರ್ಮೇಶನ್ ಫಂಕ್ಷನ್ ಆಫ್ ಮಾಸ್ ಕಮ್ಯುನಿಕೇಶನ್ ಈಸ್ ಡಿಸ್ಕ್ರೈಬ್ಡ್ ಆಸ್. ಅಂದ್ರೆ ಮಾಹಿತಿ ಕಾರ್ಯವನ್ನು ಸಮೂಹ ಸಂವಹನದಲ್ಲಿ ಹೇಗೆ ವಿವರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ 1 ಡಿಫ್ಯೂಷನ್, ಆಪ್ಷನ್ 2 ಪಬ್ಲಿಸಿಟಿ, ಆಪ್ಷನ್ 3 ಸರ್ವೈವಲೆನ್ಸ್, ಆಪ್ಷನ್ 4 ಡೈವರ್ಷನ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಸರ್ವೈವಲೆನ್ಸ್. ಸರ್ವೈವಲೆನ್ಸ್ ಮೀನ್ಸ್ ಕಣ್ಗಾವಲು. ಇದು ಮಾಹಿತಿ ಕಾರ್ಯವನ್ನ ಸಮೂಹ ಸಂವಹನದಲ್ಲಿ ವಿವರಿಸುತ್ತೆ. ದ ಇನ್ಫಾರ್ಮೇಶನ್ ಫಂಕ್ಷನ್ ಆಫ್ ಮಾಸ್ ಕಮ್ಯುನಿಕೇಶನ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಸರ್ವೈವಲೆನ್ಸ್. Then the next question is match the following. Option A ಟ್ರೆಡಿಷನಲ್ ಮೀಡಿಯಾ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಎಲೆಕ್ಟ್ರಾನಿಕ್ ಮೀಡಿಯಾ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಔಟ್ಡೋರ್ ಮೀಡಿಯಾ ಕೊಟ್ಟಿದ್ದಾರೆ, ಆಪ್ಷನ್ 4 ನ್ಯೂ ಮೀಡಿಯಾ ಕೊಟ್ಟಿದ್ದಾರೆ. ವೇರಿಯಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಟ್ರೆಡಿಷನಲ್ ಮೀಡಿಯಾ ಅಂದರೆ ಇದರಲ್ಲಿ ಕಮ್ಯುನಿಟಿ ರೇಡಿಯೋ ಆಗಿರುತ್ತೆ. ಇದು ಟ್ರೆಡಿಷನಲ್ ಆಗಿರುವಂಥ ಮೀಡಿಯಾ ಆಗಿರುತ್ತೆ. ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಇದನ್ನೇ ಜಾಸ್ತಿ ಯೂಸ್ ಮಾಡ್ತಿದ್ರಲ್ವ. ಸೊ ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಮೀಡಿಯಾ ಅಂದರೆ ವಿಡಿಯೋ ಗೇಮ್ಸ್ ಆಗಿರುತ್ತೆ. ಔಟ್ಡೋರ್ ಮೀಡಿಯಾ ಅಂದರೆ ಪೋಸ್ಟರ್ಸ್ ಆಗಿರುತ್ತೆ. ಅಂದರೆ ಭಿತ್ತಿ ಪತ್ರಗಳನ್ನು ನಾವು ನೋಡ್ಬೋದಲ್ವ ಪೋಸ್ಟ್ಗಳಲ್ಲೆಲ್ಲ. ನೆಕ್ಸ್ಟ್ ನ್ಯೂ ಮೀಡಿಯಾ ಅಂದರೆ ಸಾಮಾಜಿಕ ಜಾಲತಾಣಗಳು ಅಥವಾ ವೆಬ್ಸೈಟ್ಗಳಾಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೆಸೆಟ್ ಆರ್ UGC ನೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.